Welcome to my channel. Today for general tarot reading. Reading applicable two-side lovers and marriage suppression, no contact. ರೀಡಿಂಗ್ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ. ಸೊ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನೋಡುವಂಥ ನನ್ನ ವ್ಯೂವರ್ಸು ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಪ್ರೆಸೆಂಟ್ ಸಿಚುಯೇಷನ್. ಓಕೆ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮ್ಮ ಕಮ್ಯುನಿಕೇಷನ್ ಬರಬೇಕಂತ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ನೀವೇ ಅವ್ರ ಜೊತೆ ಮಾತಾಡಬೇಕಂತ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲ ಅವಕಾಶಗಳು ಕ್ಲೋಸ್ ಆಗಿದೆ, ಯಾವುದಾದ್ರೂ ಹೊಸ ಅವಕಾಶಗಳು ಬರಬೇಕು ಅಂದರೆ ದುಡ್ಡಿನಲ್ಲೂ ನಿಮ್ಗೆ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಫೈನಾನ್ಷಿಯಲಾಗಿ ಸ್ವಲ್ಪ ಅವಶ್ಯಕತೆ ನಿಮ್ಗೆ ಬೇಕಾಗಿದೆ. ಬಟ್ ಅದೇ ಒಂದು ಎಮೋಷ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮ ಕೈಯಲ್ಲಿ ಅಂದರೆ ಫೈನಾನ್ಷಿಯಲಾಗಿ ಹಣಕಾಸಿನ ವಿಚಾರದಲ್ಲಿ ಗ್ರೋತ್ ಆಗೋದಕ್ಕಾಗ್ತಾಯಿಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ. ಓಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ. ಅಂದರೆ ಅದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಮೆಂಟಲ್ ಪ್ರಾಬ್ಲಮ್ಸು, ಫಿಸಿಕಲ್ ಹೆಲ್ತ್ ಇಶ್ಯೂಸು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ವಾಟ್ ಎವರ್ ಮೇ ಬಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಲೈಫಲ್ಲಿ ಅಥವಾ ಕಾಂಪಿಟೇಷನ್ ಇರ್ಬೋದು. ಸೊ ಏನಾದರೂ ಆಗಿರಲಿ, ಅವ್ರ ಲೈಫಲ್ಲಿ ಅವರು ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ. ಬಟ್ ಯಾವುದೋ ಒಂಥರ ಅಂದರೆ ನೀವು ಒಂದು ಪ್ರಾಬ್ಲಮ್ಸ್ನಿಂದ ಅನುಭವಿಸಿದ್ರೆ, ಎಮೋಷ್ನಲ್ ಪ್ರಾಬ್ಲಮ್ಸಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 6 ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ರೆ, 6 ಅಲ್ಲ 7 ಪ್ರಾಬ್ಲಮ್ಸ್ ಅನುಭವಿಸ್ತಿದ್ರೆ. 6 or 7 ಒಂದು 5 ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ಅಟ್ ಎ ಟೈಮ್. ಸೊ ಆ ರೀತಿ ಅಂದರೆ 4 ತುಂಬ ಜನರ ಹತ್ರ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಓಕೆ ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಸಿಕ್ಕಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ಗೆ ಯಾಕೆ ಸಿಕ್ಕಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಸಿಕ್ಕಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಸಿಕ್ಕಿದ್ರು. ನೋಡಿ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ಯಾಕೆ ಸಿಕ್ಕಿದ್ರು ಅಂದರೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ನಿಜವಾದ ಪ್ರೀತಿ ಅನ್ನೋದಿರಲಿಲ್ಲ. ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸೇ. ಅಂದರೆ ಅವರು ತುಂಬ ಮೋಸ ಆಗ್ತಾಯಿದ್ರು, ತುಂಬ ಮೋಸ ಅನುಭವಿಸ್ತಾಯಿದ್ರು. ಅಂದರೆ ಎಲ್ಲರೂ ಅವ್ರಿಗೆ ಮೋಸ ಮಾಡ್ತಾಯಿದ್ರು. ಸೊ ಅವ್ರ ಲೈಫಲ್ಲಿ ಒಂದು ನಿಜವಾದ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಆ ದೇವರೇನಾದರೂ ನಿಮಗೆ ಕನೆಕ್ಷನ್ ಮಾಡಿಕೊಟ್ನೋ ಏನೋ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಒಂದು ನಿಜವಾದ ಪ್ರೀತಿ, 8 of Cups ಥರ ಪ್ರೀತಿ ನೀವು ಕೊಡಲಿ ಅಂತ ಸೊ ದೇವರು ನಿಮಗೆ ಕನೆಕ್ಟ್ ಮಾಡಿಕೊಟ್ಟಿರ್ಬೋದು, ಅಥವಾ ನಿಮ್ಮ ಒಂದು ಕಾರ್ಮಿಕ್ ಕನೆಕ್ಷನು, ಸೋಲ್ಮೇಟ್ ಕನೆಕ್ಷನು ಏನಾದರೂ ಇರ್ಬೋದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಡೀಪಾಗಿ. ಸೊ ಯಾವುದೋ ಒಂದು ಅವ್ರ ಲೈಫಲ್ಲಾದರೂ ಪ್ರೀತಿ ಅನ್ನೋದು ಇರಲಿಲ್ಲ ಫಸ್ಟ್. ಆದರೆ ಸೊ ಅವರು ತುಂಬ ನೋವನ್ನು ಅನುಭವಿಸ್ತಾಯಿದ್ರು. ಅಂಥ ಒಂದು ಟೈಮಲ್ಲಿ ನೀವು ಸಿಕ್ಕಿರೋದು. ಸೊ ಅಂದರೆ ಅವ್ರ ಫ್ಯಾಮ್ಲಿ ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೇ ಇರ್ಬೋದು, ಅಥವಾ ಬೇರೆ ವ್ಯಕ್ತಿಗಳು ಅವ್ರಿಗೆ ಆಲ್ರೆಡಿ ಮೋಸ ಮಾಡಿರ್ಬೋದು. ಸೊ ಈ ಥರ ಎಲ್ಲ ಇರೋವಂಥ ಒಂದು ಸೆಂಟರ್ ಟೈಮಲ್ಲಿ ನೀವು ಸಿಕ್ಕಿರ್ಬೋದು. ಅಥವಾ ಅವರು ಮೊದಲೇ ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ರೆ ಅವರು ಇನ್ನೇನು ಮೋಸ ಮಾಡಿ ಚೀಟ್ ಮಾಡಿದಾಗ ನೀವು ಸಿಕ್ಕಿರ್ಬೋದು. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವರು ಪ್ರೀತಿಯಲ್ಲಿ ಅಥವಾ ಹಣದಲ್ಲಿ ಯಾವುದೇ ವಿಚಾರದಲ್ಲಾದರೂ ಆಗಿರಲಿ ಮೋಸ ಹೋಗಿ ತುಂಬ ನೋವನ್ನು ಅನುಭವಿಸ್ತಿದ್ರೆ ನೀವು ಸಿಕ್ಕಿದ್ರೆ, ಸೊ ಅಂಥ ಟೈಮಲ್ಲಿ ನಿಮ್ಗೆ ಸಿಕ್ಕಿದ್ದಾರೆ. ಓಕೆನಾ. ಅವ್ರು ನಿಮ್ಗೆ ಯಾಕೆ ಸಿಕ್ಕಿದ್ರು ಅಂದರೆ, ನೀವು ಅವ್ರಿಗೆ ನಿಜವಾಗ್ಲೂ ಪ್ರೀತಿ ತುಂಬಿಸ್ಲಿ ಅಂತ ಅಷ್ಟೇ. ಸೊ ಅಷ್ಟೇ ರೀಸನ್. ನಿಮ್ಮನ್ನು ಯಾರೂ ಪ್ರೀತಿ ಮಾಡಲ್ಲ ಅಂತಲ್ಲ, ನಿಮ್ಮನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾರೋ ಪ್ರೀತಿ ಮಾಡಲ್ಲ, ಅವ್ರನ್ನ ಎಲ್ಲ ಮೋಸ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನೋ ಮ್ಯಾಚ್ ಆಗಿದೆ ಅಷ್ಟೇ, ವೈಬ್ ಮ್ಯಾಚ್ ಆಗಿ ಸಿಕ್ಕಿದ್ದಾರೆ. ಬಟ್ ಆದರೆ ನಿಮ್ಮ ಕರ್ಮಕ್ಕೆ ನೀವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕರ್ಮನ ಅಥವಾ ಒಳ್ಳೆ ಕರ್ಮನ ಯಾವುದೋ ಗೊತ್ತಿಲ್ಲ, ನಿಮ್ಮ ಕರ್ಮಕ್ಕೆ ಇವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಇವಾಗ ಇವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ನಿಮ್ಮನ್ನು ಆಟ ಆಡಿಸ್ತಾ ನಿಮ್ಮನ್ನು ನೋವು ಪಡಿಸ್ತಾ ಇದ್ದಾರೆ. ಅದು ಫ್ಯಾಮ್ಲಿ ಆಗಿರ್ಬೋದು, ಅಥವಾ ಒಂದು ಜಾಬ್ ಆಗಿರ್ಬೋದು, ಅಥವಾ ಒಂದು ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಅಥವಾ ರಿಲೇಟಿವ್ಸ್ ಮಾತು ಕೇಳೋದಾಗಿರ್ಬೋದು, ಅಥವಾ ಜಾಬ್ಗೋಸ್ಕರ ಈಗೋ ಇಶ್ಯೂಸು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕ್ಲಾರಿಫಿಕೇಷನ್ಸು. ಸೊ ಏನೇ ಆಗಿರ್ಬೋದು.
ಅಥವಾ ಇನ್ಯಾವುದೇ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಒಂದು ಕಾರಣಗಳಿಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ನಿಮ್ಗೆ ನೋವು ಕೊಡ್ತಾಯಿದ್ರೆ, ಅಲ್ಲ ಅವ್ರಿಗೆ ಪ್ರೀತಿ ಸಿಗ್ತಾ ಇಲ್ಲ, ನಿಜವಾದ ಪ್ರೀತಿ ಬೇಕು ಅಂತ ನಿಮಗೆ ಸಿಕ್ಕಿದ್ರೆ, ನಿಮಗೆ ಆ ದೇವ್ರು ಏನೋ ಕನೆಕ್ಟ್ ಮಾಡಿಕೊಟ್ಟಿದ್ರೆ, ಈಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಪ್ರೀತಿನೇ ಅಸಹ್ಯ ಮಾಡಿಕೊಂಡು ನಿಮ್ಮನ್ನೇ ದೂರ ಮಾಡಿ ನಿಮ್ಮನ್ನೇ ಅವಾಯ್ಡ್ ಮಾಡ್ತಾಯಿದ್ದಾರೆ. ಅಯ್ಯೋ, ಈಗಿನ ಕಾಲದಲ್ಲಿ ಅಯ್ಯೋ ಪಾಪ ಅಂದರೆ 6 ತಿಂಗಳ ಕರ್ಮ ಅಲ್ಲೇ ಬರುತ್ತಂತ, ಹಂಗಾಯ್ತು ನಿಮ್ಮ ಕತೆ. ಏನು ಮಾಡೋಕ್ಕಲ್ಲ, ಪ್ರತಿಯೊಬ್ಬರು ನಿಜವಾಗ್ಲೂ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲ ದ್ರೋಹನೇ ಆಗುತ್ತೆ. ಸುಳ್ಳು ಪ್ರೀತಿ ಮಾಡಿಕೊಂಡು ಮೋಸ ಮಾಡಿಕೊಂಡು ಇವತ್ತು ನಾಳೆ ಫ್ಲರ್ಟಿಂಗ್ ಮಾಡೋರೆಲ್ಲ ಹ್ಯಾಪಿಯಾಗಿರ್ತಾರೆ. ಸೊ ಏನು ಮಾಡೋಕ್ಕಲ್ಲ, ಅವ್ರ ಥರ ಬುದ್ಧಿ ಕಲಿಯೋಕ್ಕಾಗಲ್ವಲ್ಲ. ಸೊ ಅಷ್ಟೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ. ಓಕೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಪ್ರೀತಿಸ್ತಾ ಇದ್ದಾರೆ, ಅವರೊಂದು ಉದ್ದೇಶ ಏನು? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಪ್ರೀತಿಸ್ತಾ ಇದ್ದಾರೆ, ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಪ್ರೀತಿ ಮಾಡ್ತಾಯಿದ್ದಾರೆ, ಅವರೊಂದು ಉದ್ದೇಶ ಏನು? ನನ್ನ ವ್ಯೂವರ್ಸ್ ಮೇಲೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಇಂಟೆನ್ಷನ್ ಏನು? ನನ್ನ ವ್ಯೂವರ್ಸ್ ಮೇಲೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಲೈಫ್ ಲಾಂಗ್ ಇಂಟೆನ್ಷನ್ ಏನು? ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ತುಂಬ ಇಷ್ಟ ಆಗಿದ್ದೀರ. ಸೊ ಅವ್ರು ನಿಮ್ಮನ್ನು ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ. ಯಾಕಂದರೆ ಕಿಂಗ್ ಬಂದಿರೋದ್ರಿಂದ ಅವ್ರಿಗೆ ಈಗೋ ಇಶ್ಯೂಸ್ ಇದೆ, ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಇದೆ. ಯಾವಾಗಲೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡೋರು ಫಸ್ಟ್ ಟೈಮ್ ನಿಮ್ಮ ಬಗ್ಗೆ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ತಲೆ ಕೆಡ್ಸ್ಕೊತಿದ್ದಾರೆ. ಅವ್ರಿಗೆ ಪ್ರೀತಿ ಪ್ರೇಮ ಅಂಥವೆಲ್ಲ ಇಷ್ಟ ಆಗಲ್ಲ ಅನಿಸುತ್ತೆ. ಬಟ್ ಆದರೆ ನೀವು ಅವ್ರಿಗೆ ತುಂಬ ಮನಸ್ಸಿಗೆ ಹತ್ರ ಆಗಿದ್ರೆ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಟ್ಟರು. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಪೆಂಟಿಕಲ್ ಅಂದರೆ ಅದ್ರ ಬಗ್ಗೆ ಯಾವಾಗ ಆಲೋಚನೆ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ನೀವು ಅವ್ರ ಮನಸ್ಸಿಗೆ ತುಂಬ ಹತ್ರ ಆಗಿದ್ರೆ ಅದರಿಂದ ಇಷ್ಟಪಡ್ತಾಯಿದ್ದಾರೆ. ಸೊ ಅವ್ರೊಂದು ಉದ್ದೇಶ ಏನು ಅಂದರೆ, ಸೊ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫಲ್ಲಿ ಗ್ರೋತ್ ಇರುತ್ತೆ ಅಂತ ಅರ್ಥ. ನೋಡಿ, ಈ ವ್ಯಕ್ತಿ ಕೈಯಲ್ಲಿ ಪೆಂಟಿಕಲ್ ಇದೆ, ಇವಾಗ ಒಂದು ಕಳೆ ಬಂತು. ಯಾಕಂದರೆ ಈ ಕಿಂಗ್ ಹತ್ರ ಏನೋ ಒಂದಿದೆ, ಒಂದು ವಸ್ತು ಇದೆ, ಪವರ್ ಇದೆ ಅನಿಸ್ತಾ ಇದೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ನೀವಿದ್ದರೆ ಅವ್ರಿಗೊಂಥರ ಪವರ್, ಎನರ್ಜಿ. ಈಗ ಒಬ್ಬ ವ್ಯಕ್ತಿ ಇವಾಗ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಡೈಲಿ ಎಮೋಷ್ನಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟ್ ಬೇಡ ಬಿಡಿ. ಅವರೇನೋ ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ, ಒಂದು ಒಳ್ಳೆ ಫೈನಾನ್ಷಿಯಲ್ ಗ್ರೋತ್ ನಿಮಗೂ ಇದೆ. ಬಟ್ ನೀವು ಹೋಗಲಿಲ್ಲ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನಿಮ್ಮ ಲೈಫ್ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟೇ. ಸೊ ಅದೇ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಸಿಕ್ಕಿದಷ್ಟು ಅವ್ರು ಫೈನಾನ್ಷಿಯಲಾಗಿ ಇನ್ನೂ ಡೆವಲಪ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲಾಗಿ ಆಲ್ರೆಡಿ ಚೆನ್ನಾಗಿದೆ. ಆಸ್ತಿ ಇರ್ಬೋದು, ಜಮೀನು ಇರ್ಬೋದು, ಅಥವಾ ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಸಾರಿ, ಬಿಸ್ನೆಸ್ ಆರ್ ಜಾಬ್ ಕಂಪಲ್ಸರಿ ಇರುತ್ತೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗಾಗಿ. ಅಥವಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು. ಹಾಗೆ. ಸೊ ಅವ್ರೊಂದು ಉದ್ದೇಶ ಏನು ಗೊತ್ತಾ, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇದ್ದರೆ ಅವ್ರ ಲೈಫ್ ಲಾಂಗ್ ಅವ್ರಿಗೊಂಥರ ಸಪೋರ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಅವರು ಹ್ಯಾಪಿಯಾಗಿರ್ತಾರೆ ಅಂತ ಅವರ ಒಂದು ಉದ್ದೇಶ. ನನ್ನ ವ್ಯೂವರ್ಸ್ ಮೇಲೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೀತಿಯ ಉದ್ದೇಶ ಏನು, ಅವರೊಂದು ಫುಲ್ ಇಂಟೆನ್ಷನ್ ಏನು, ಅವರೊಂದು ಉದ್ದೇಶಗಳೇನಿದೆ. ನನ್ನ ವ್ಯೂವರ್ಸ್ ಮೇಲೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಉದ್ದೇಶಗಳೇನಿದೆ. ಓಕೆ, ನೋಡಿ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಉದ್ದೇಶ ಏನಿದೆ ಗೊತ್ತಾ, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತಲೇ ಅರ್ಥ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅವ್ರ ಜೊತೆಯಲ್ಲಿದ್ದರೆ ಅವ್ರ ಲೈಫು ತುಂಬ ಡೆವಲಪ್ ಆಗುತ್ತೆ. ಅಂದರೆ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಸಿಕ್ಕಿದಷ್ಟು ಅವರು ಸೊಸೈಟಿಯಲ್ಲಿ, ಅಂದರೆ ಇವತ್ತಿನ ಕಾಲದಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೊತಾರೆ, ತುಂಬ ಹಣ ಸಂಪಾದನೆ ಮಾಡ್ಕೊತಾರೆ, ಮತ್ತು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಎಮೋಷ್ನಲ್ ಸಪೋರ್ಟು ಸ್ವಲ್ಪ ಡೌನ್ ಆಗಿದೆ. ಅಂದರೆ ಅವ್ರನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳೋಂಥ ಒಬ್ಬ ವ್ಯಕ್ತಿ ಬೇಕು. ಸೊ ಅದು ನಿಜವಾದ ಪ್ರೀತಿ ನಿಮ್ಮಲ್ಲಿ ಸಿಕ್ಕಿದೆ, ಹ್ಯಾಪಿನೆಸ್ ಅನ್ನೋದು ನಿಮ್ಮಲ್ಲಿದೆ, ಅವರಲ್ಲಿಲ್ಲ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿಲ್ಲ, ಹ್ಯಾಪಿನೆಸ್ ನಿಮ್ಮಲ್ಲಿದೆ. ಸುಮ್ಮನೆ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಆ್ಯಕ್ಟಿಂಗ್ ಮಾಡ್ತಾ ನಗ್ತಾ ಇರ್ಬೋದು ಅಷ್ಟೇ. ಬಟ್ ನಿಮ್ಮಿಂದ ಸಪ್ರೇಷನ್ ಆದಾಗಿನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಫೀಲ್ ಆಗ್ತಾಯಿದ್ದಾರೆ. 3 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ, ನನಗೆ ಸೊಸೈಟಿಯಲ್ಲಿ ಒಳ್ಳೆ ಪ್ರಾಬ್ಲಮ್, ಒಳ್ಳೆ ರೆಸ್ಪಾನ್ಸಿಟಿ, ಅಂದರೆ ಗ್ರೋತ್ ಬರುತ್ತೆ, ಪರ್ಸ್ನಲ್ ಗ್ರೋತು ಆ್ಯಂಡ್ ಫೈನಾನ್ಷಿಯಲ್ ಗ್ರೋತು
ಎಮೋಷ್ನಲ್ ಗ್ರೋತ್ ಎಲ್ಲವನ್ನೂ ಚೆನ್ನಾಗಿ ಸಪೋರ್ಟಾಗಿ ನೀವು ನಿಲ್ತೀರ. ಸೊ ಅವ್ರಿಗೆ ಬೇಕಾಗಿರೋದು ಅದೇ. ನಿಜವಾದ ಪ್ರೀತಿ ಸಿಕ್ಕಿದ್ರೆ ಅವ್ರ ಲೈಫಲ್ಲಿ ಅವ್ರು ಡೆವಲಪ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅವ್ರ ಉದ್ದೇಶ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆ ಪೊಸಿಷನ್ನಲ್ಲಿ ಸೆಟ್ಲ್ ಆಗ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಮೇಲೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೀತಿ ಮಾಡ್ತಾ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೀತಿಸ್ತಿದಾರ ಇಲ್ವಾ? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೀತಿಸ್ತಿದಾರ ಇಲ್ವಾ? ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಬಟ್ ಆದರೆ ಇವಾಗ ನಿಮ್ಮಿಬ್ಬರಿಗೂ ಲಾಂಗ್ ಡಿಸ್ಟೆನ್ಸ್ ಇದೆ, ಸಪ್ರೇಷನ್ ಇದೆ, ಮತ್ತು ನೋ ಕಾಂಟ್ಯಾಕ್ಟ್ ಇದೆ, ಲೆಸ್ ಕಾಂಟ್ಯಾಕ್ಟ್ ಇದೆ, ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ನು ಇದೆ. ಸೊ ಇದು ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ಥರ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಕೆಲವ್ರಿಗೆ ಕಾಂಟ್ಯಾಕ್ಟೇ ಇರೋದಿಲ್ಲ. ಓಕೆ, ನನ್ನ ವ್ಯೂವರ್ಸ್ ಅವರ ನೆಕ್ಸ್ಟ್ ಆ್ಯಕ್ಷನ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆ. ನನ್ನ ವ್ಯೂವರ್ಸ್ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟೇ ತಪ್ಪು ಮಾಡ್ತಾಯಿದ್ರು ಅವ್ರಿಗೊಂದು ಚಾನ್ಸ್ ಆದರೂ ಕೊಡ್ತಾಯಿದ್ದೀರಾ. ಅಂದರೆ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಒಂದು ಟೈಮಲ್ಲಿ ಗಮನಿಸ್ಕೊಂಡೇ ಇಲ್ಲ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು. ಬಟ್ ಆದರೂ ನೀವು ಕ್ಷಮಿಸಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಕಾಂಪ್ರಮೈಸ್ ಆಗಿ ಒಂದು ಇನ್ನೊಂದು ಚಾನ್ಸ್ ಕೊಡ್ತಾಯಿದ್ರು, ಅವ್ರಿಗೋಸ್ಕರ ಏನೋ ಆ್ಯಕ್ಷನ್ ತೊಗೊತಾಯಿದ್ರ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ತುಂಬ ಪ್ರೀತಿ ಇರೋದ್ರಿಂದ ಏನಾದರೂ ಒಂದು ನೆಕ್ಸ್ಟ್ ಆ್ಯಕ್ಷನ್ ತೊಗೊತೀರ ಕಂಪಲ್ಸರಿ. ಸೊ ಅದೇ ನಿಮ್ಮ ಮನಸ್ಸು ತುಂಬ ಬ್ರೇಕ್ ಆಗಿದೆ, ಯಾಕಂದರೆ ನೀವು ತುಂಬ ಪ್ರಯತ್ನ ಪಟ್ಟು ಸಾಕಾಗಿದೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಲ್ಲಿ. ಸೊ ಅದು ಪರ್ಸನ್ ಆದರೂ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರ್ಬೋದು, ಫ್ಯಾಮ್ಲಿ ಆದರೂ ಆಗಿರ್ಬೋದು, ಅಥವಾ ಅವರು ಪರ್ಸ್ನಲ್ ಜಾಬ್ ಆದರೂ ಆಗಿರ್ಬೋದು, ನಿಮ್ಮ ಪರ್ಸನ್ ಈಗೋ ಇಶ್ಯೂಸ್ ಆದರೂ ಆಗಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು ಫ್ಯಾಮ್ಲಿ, ರಿಲೇಟಿವ್ಸು, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಅಥವಾ ಆಫೀಸ್ ಪ್ರಾಬ್ಲಮ್ಸು, ಕಂಪನಿ ಪ್ರಾಬ್ಲಮ್ಸು. ಸೊ ಏನೋ ಒಂದು ಮಾತ್ರ ನಿಮ್ಮ ಲೈಫಲ್ಲಿ ಇದೆ ಥರ್ಡ್ ಪಾರ್ಟಿ ಸಿಚುಯೇಷನ್ನು, ಅದು ನಿಮಗೆ ಪ್ರಾಬ್ಲಮ್ ಮಾಡ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ರೆಸ್ಪಾಂಡ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಆ್ಯಕ್ಷನ್ ತೊಗೊಬೇಕಂತ ಗೊತ್ತಿಲ್ಲದ್ರೆ ಸೈಲೆಂಟ್ ಆಗಿದ್ರೆ. ಸೊ ನಿಮ್ಗೆ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಯಾಕಂದರೆ ಪ್ರಾಬ್ಲಮ್ಸ್ ಬಂದರೂ ನೀವು ಸಾಲ್ವ್ ಮಾಡ್ಕೊತೀರ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಅದು ಬಿಗ್ ಪ್ರಾಬ್ಲಮ್. ಅದೇ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ಯಾವುದೇ ಥರದ ರಿಯಾಕ್ಷನ್ ಅನ್ನೋದು ಬರ್ತಾಯಿಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ? ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಇನ್ನೂ ತುಂಬ ಪ್ರೀತಿ ಮಾಡ್ತಾರೆ. ನೆಕ್ಸ್ಟ್ ಆ್ಯಕ್ಷನ್ ಕಾಣಿಸ್ತಾ ಇಲ್ಲ. ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ತಾಯಿಲ್ಲ, ನೀವೇ ಏನಾದರೂ ಆ್ಯಕ್ಷನ್ ತೊಗೊಬೇಕಷ್ಟೆ. ಅವ್ರು ಯಾವುದೇ ಆ್ಯಕ್ಷನ್ ತೊಗೊತಿಲ್ಲ. ಬಟ್ ಅದೇ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾನೆ ಇರ್ತಾರೆ ಅಷ್ಟೇ, ಬಟ್ ಅವ್ರೇನು ಆ್ಯಕ್ಷನ್ ತೊಗೊಳೋದಿಲ್ಲ. ಅದೇ ಮತ್ತೆ ಮಾತಾಡ್ಸೋಕೆ ಹೋದರೆ ಮತ್ತೆ ಅದೇ ಅವಾಯ್ಡ್ ಮಾಡೋದು ಜಾಸ್ತಿ ಇದೆ. ಅದೇ ಮತ್ತೆ ಆರ್ಗ್ಯುಮೆಂಟು, ಫೈಟಿಂಗ್ಸು, ಸೊ ಇದೆಲ್ಲ ಆಗ್ಬೋದು ಅಂದ್ಕೊತೀನಿ ನಿಮ್ಮಿಬ್ಬರ ಪ್ರೀತಿಯಲ್ಲಿ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ. ಓಕೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್. ಸೊ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾರೆ ಅಂದರೆ ಅವ್ರು ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ ಸಿಕ್ಕಾಕೊಂಡಿದ್ದಾರೆ. ಸೊ ಅದೇ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಸಿಕ್ಕಾಕೊಂಡು ಅವರು ಪ್ರಾಬ್ಲಮ್ಸ್ ಅನುಭವಿಸ್ತಾಯಿದ್ರೆ ನಿಮಗೂ ಪ್ರಾಬ್ಲಮ್ ಕೊಡ್ತಾಯಿದ್ರು. ನೆಕ್ಸ್ಟ್ ಆ್ಯಕ್ಷನ್ ಏನು ಕಾಣಿಸ್ತಾ ಇಲ್ಲ, ಸ್ಲೋ ಎನರ್ಜಿ ಇದೆ. ಸೊ ಅವರು ನೆಕ್ಸ್ಟ್ ಆ್ಯಕ್ಷನ್ಸ್ ತಗೊಳೋ ಥರ ಕಾಣಿಸ್ತಾ ಇಲ್ಲ. ನಿಮ್ಗೇನು ಟೆಕ್ನಿಕ್ ಗೊತ್ತಿದೆಯೋ ಅದೆಲ್ಲ ಯೂಸ್ ಮಾಡಿ ಅಷ್ಟೇ. ನನ್ನ ವ್ಯೂವರ್ಸ್ ಯಾರಿದ್ದೀರಾ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರೇನು ನೆಕ್ಸ್ಟ್ ಆ್ಯಕ್ಷನ್ ತಗೊತಲ್ಲ. ನಿಮ್ಗೇನು ಟೆಕ್ನಿಕ್ಸ್ ಗೊತ್ತಿದೆಯೋ, ನಿಮ್ಗೇನೇನು ಪ್ರಯತ್ನ ಗೊತ್ತಿದೆಯೋ ಅದೆಲ್ಲ ಮಾಡಿ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲಾಸ್ಟ್ ಇನ್ನೊಂದು 2 ಚಾನ್ಸ್ ಕೊಡಿ ಅಷ್ಟೇ. ಇನ್ನೊಂದು 2 ಆರ್ ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಾನು ತುಂಬ ಕಾರ್ಡ್ಸ್ ನೋಡಿದೆ, ಬಟ್ ಅವ್ರು ಯಾವುದೇ ಕಾರ್ಡ್ಸ್ ತಗೊತಲ್ಲ. ಸೊ ಏನು ಆ್ಯಕ್ಷನ್ಸ್ ಅನ್ನೋದು ತಗೊತಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ ಸಿಕ್ಕಾಕೊಂಡಿದ್ದಾರೆ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕಂದ್ರೆ ಖಂಡಿತ ಬರ್ತಾರೆ. ಸೊ ಇನ್ನು ಅವ್ರಿಗೆ ಇನ್ನೊಂದು 2 ಅವಕಾಶ ಕೊಡಿ ಸಾಕು. ಆಲ್ರೆಡಿ ಒಂದು ಸಾರಿ ಅವಕಾಶ ಕೊಟ್ಟಿದ್ರ, ಒಂದು ಸಾರಿ ಅವಕಾಶ ಕೊಟ್ಟಿದ್ರ, ಬಟ್ ತುಂಬ ಫೇಲಿಯರ್ ಆಗಿ ತುಂಬ ನೋವು ಅನ್ಭವಿಸಿದ್ರ. ಬಟ್ ಬೇಡ, ಇನ್ನೊಂದು ಸಾರಿ 2 ಅವಕಾಶ ಕೊಡಿ. ನಾನೇ ಹೇಳ್ತಾ ಇದ್ದೀನಲ್ವಾ,
ಯಾಕಂದರೆ ನಿಮ್ಮ ಮಾನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನೀವು ತುಂಬ ಪ್ರೀತಿ ಮಾಡ್ತಿದ್ರೆ, ಅವರು ನಿಮ್ಮ ಪ್ರೀತಿ ಮಾಡ್ತಿದ್ರೆ ಬಟ್ ಆ್ಯಕ್ಷನ್ ತೊಗೊತಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಈ ರೀಡಿಂಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸಜೆಷನ್ನು. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿನ ಥರ್ಡ್ ಪಾರ್ಟಿಗೆ ಒಂದು ಗತಿ ಕಾಣಿಸಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿಗೂ ಒಂದು ಗತಿ ಕಾಣಿಸಿ. ಸೊ ಅಂದರೆ ಅವ್ರಿಗೆ ಕಾಣ್ಸೋಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರವೆ ಅಂತ ವ್ಯಕ್ತಿ ಅಲ್ವಾ ಎಷ್ಟಾಗಲಿ. ಥರ್ಡ್ ಪಾರ್ಟಿ ಸಿಚುವೇಷನ್ ಇವರು ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿನ ಬಿಟ್ಬಿಡೋ ಥರ ಒಂದು ಟೆಕ್ನಿಕ್ ಮಾಡಿ, ಅಂದರೆ ಕರ್ಮರ ಎಂಡಾಗೋವರೆಗೂ ಬಿಡೋ ಥರ ಕಾಣ್ತಲ್ಲ, ಬಟ್ ಆದರೂ ಅಷ್ಟರೊಳಗೆ ನೀವು ಟ್ರೈ ಮಾಡಿ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಮಾಡೋದಕ್ಕೆ ನೀವು ಟೆಕ್ನಿಕ್ ಉಪಯೋಗಿಸಿ, ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ಕಡೆ ಆ್ಯಕ್ಷನ್ ತೊಗೊತಲ್ಲ, ಇನ್ನೊಂದು 2 ಸಾರಿ ಚಾನ್ಸ್ ಕೊಟ್ಟು ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಡೆ ನಿಮ್ಗೆ ಗೊತ್ತಿರೋ ಅಂಥ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಸೊ ನಿಮ್ಮನ್ನ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ ಅಷ್ಟೆ. ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಆ್ಯಕ್ಷನ್ ತೊಗೊತಾರೆ, ಇವತ್ತು ತೊಗೊತಾರೆ, ನಿಮ್ಗೆ ರಿಪ್ಲೈ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಅದು ಲೇಟ್ ಆಗುತ್ತೆ. ಸೊ ಆಗೋದಿಲ್ಲ, ನೀವೇ ಕಾಂಟ್ಯಾಕ್ಟ್ ಮಾಡಿ, ನೀವೇ ಎಫರ್ಟ್ಸ್ ಹಾಕಿ. ಈ ಸಾರಿ ಖಂಡಿತ ಮಾತಾಡ್ತಾರೆ. ಒಂದು 2 ಟೈಮ್ಸ್ ಚಾನ್ಸ್ ಕೊಡಿ ಅಷ್ಟೇ. ಈ ಸಾರಿ ಚಾನ್ಸ್ ಕೊಟ್ಟರೆ ಸೊ ನಿಮ್ಮ ಕಡೆ ಬಂದುಬಿಡ್ತಾರೆ ಆರಾಮಾಗಿ. ನಿಮ್ಮ ಕಡೆ ಒಂದು ವೇಳೆ 2 ಸೈಡ್ ಲವರ್ಸ್ ಆದರೆ ಮದುವೆ ಮಾಡಿ ಮ್ಯಾರೇಜ್ ಮಾಡಿಕೊಂಡು ಸಪ್ರೇಟ್ ಆಗಿಬಿಡಿ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ರಿಯೂನಿಯನ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ನೆಲ್ಲ ದೂರ ಇಟ್ಬಿಡಿ. ನಿಮ್ಮ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ತಂಟೆಗೆ ಬರ್ದಂಗೆ ಮಾಡಿ. ಓಕೆ, ನೀವು ಇನ್ಯಾರು ಇದ್ದೀರಾ ರೀಡಿಂಗ್ಸಲ್ಲಿ? ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತದ್ದು, ಅವ್ರು ನಿಮಗೆ ಪ್ರಪೋಸ್ ಮಾಡಿಲ್ಲ ಅಂದರೆ ಇನ್ನೊಂದು 2 ಟೈಮ್ಸ್ ಅವಕಾಶ ಕೊಡಿ, ಪ್ರಪೋಸ್ ಮಾಡ್ತಾರಲ್ಲ ಅಂದರೆ. ಅಥವಾ ನೀವೇ ಮಾಡಿ ಪ್ರಪೋಸು, ಒಪ್ಕೊಂಡ್ರೆ ಓಕೆ, ಮದುವೆ ಆಗಿ ಮ್ಯಾರೇಜ್ ಆಗಿ ಮತ್ತು ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊಳ್ಳಿ ಅಷ್ಟೇ. ಸೊ ನೀವು ಎಫರ್ಟ್ಸ್ ಹಾಕಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಸೈಡ್ನಿಂದ ಏನಾದರೂ ರಿಪ್ಲೈ ಬರುತ್ತೆ, ಕಮ್ಯುನಿಕೇಷನ್ ಬರುತ್ತೆ ಅಂದರೆ ಯಾವತ್ತಿಗೂ ಬರೋದಿಲ್ಲ. ಯಾಕಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವರು ಮಾಡೋ ಥರ ಕಾಣಿಸ್ತಲ್ಲ ನನಗೆ ಯಾಕೋ. ಸೊ ನೀವೇ ಎಫರ್ಟ್ಸ್ ಹಾಕಿ. ಅದೇ ಮಾಡಿದ್ರೂ ಅಷ್ಟೇ, ಅವರು ಕಾಂಟ್ಯಾಕ್ಟ್ ಮಾಡಿದ್ರೂ ಅಷ್ಟೇ ಮತ್ತೆ ಆನ್ ಆ್ಯಂಡ್ ಆಫ್ ಆಗಿಬಿಡ್ತಾರೆ, ನಿಮಗೆ ದೊಡ್ಡ ತಲೆನೋವು. ಸೊ ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಮಾಡಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಪಡ್ಕೊಳ್ಳಿ. ಒನ್ಸ್ ಅವ್ರು ನಿಮ್ಮ ಲೈಫಲ್ಲಿ ಬಂದಮೇಲೆ ಮತ್ತೆ ಹೋಗೋದಿಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ. ಅದು ನೋಡುವಂಥ ನನ್ನ ವ್ಯೂವರ್ಸ್ ಲೈಫಲ್ಲಿ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗ್ತಾರೆ. ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗ್ತಾರೆ. ನನ್ನ ವ್ಯೂವರ್ಸ್ ಲೈಫಲ್ಲಿ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗ್ತಾರೆ, ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗ್ತಾರೆ. ಸೊ ಹೋಗೋದಿಲ್ಲ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಒನ್ಸ್ ನಿಮ್ಮ ಲೈಫಲ್ಲಿ ಬಂದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗೋದಿಲ್ಲ. ಯಾಕಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ನಿಮ್ಗೆ ತುಂಬ ಅಟ್ಯಾಚ್ ಆಗಿಬಿಡ್ತಾರೆ, ಆಮೇಲೆ ಹೋಗೋದಿಲ್ಲ ಅವರು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ಕೈಯಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಆಮೇಲೆ ನಿಮ್ಮನ್ನು ಬಿಟ್ಟು ಅವ್ರು ಹೋದರೆ ಮತ್ತು ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ಬರುತ್ತಂತ ಹೇಳ್ಬಿಟ್ಟು ಸೊ ಅವ್ರು ಹೋಗೋಕ್ಕಾಗೋದಿಲ್ಲ, ಜಗ್ಲಿಂಗ್ ಮಾಡಬೇಕಾಗುತ್ತೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಮತ್ತು ಲೈಫಲ್ಲಿ ಎಂಟ್ರಿ ಆಗೋದಕ್ಕೆ ಚಾನ್ಸಸ್ ಇಲ್ಲ, ಅದು ಅಲ್ಲೇ ಸಿಕ್ಕಾಕೊಳುತ್ತೆ. ಓಕೆನಾ? ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗ್ತಾರಂದರೆ ಹೋಗಲ್ಲ. ಸೊ ನಿಮ್ಮ ಲೈಫಲ್ಲಿ ಪಡ್ಕೊಳ್ಳಿ ಅಷ್ಟೆ. ಓಕೆ, ಆಮೇಲೆ ನೀವು ಹೋಗಲ್ಲ ಅಂತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಹೋಗಲ್ಲ ಅಂತಲೇ ಬರ್ತದೆ. 9 ಆಫ್ ಪಾಯಿಂಟ್ಸ್, ಏನೋ ಓವರ್ ಥಿಂಕಿಂಗ್ ಮಾಡೋದು ಬೇಡ, ಹೋಗಲ್ಲ ಅಂತಲೇ ಬರ್ತದೆ. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಹೋಗಲ್ಲ, ನಿಮ್ಮ ಲೈಫಲ್ಲೇ ಉಳ್ಕೊತಾರೆ. ಸೊ ಅದೇ ನಾವು ಥರ್ಡ್ ಪಾರ್ಟಿ ಸಿಚುವೇಷನ್ನ ನೀವು ರಿಮೂವ್ ಮಾಡಬೇಕು. ಅದು ಯಾವ ರೀತಿ ಟೆಕ್ನಿಕ್ಸ್ ಅಂತ ನೀವೇ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿನ ಪ್ರೀತಿಸೋವಂಥ ಉದ್ದೇಶ ಏನು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಮೇಲೆ ಯಾವ ಉದ್ದೇಶ ಇದೆ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಯಾವ ಉದ್ದೇಶ ಇದೆ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಯಾವ ಉದ್ದೇಶ ಇದೆ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಯಾವ ಉದ್ದೇಶ ಇದೆ? ಓಕೆ ನೋಡಿ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ನಿಮ್ಗೆ ಯಾವ ಉದ್ದೇಶ ಇದೆ ಅಂದರೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರೆ, ಅಂದರೆ ಅವ್ರಿಗೆ ನಿಜವಾಗ್ಲೂ ನೀವು ಮನಸ್ಸಿಂದ ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ರೆ. ಬಟ್ ಅದೇ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಬೇರೆ ಯಾವ ವ್ಯಕ್ತಿಗಳು ಅವರ ಲೈಫಲ್ಲಿ ಬಂದರೂ ಅವ್ರು ಮೋಸ ಹೋಗ್ತಾರೆ. 5 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮಂಥ ನಿಜವಾದ ಪ್ರೀತಿನೇ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫಲ್ಲಿ ಅವರು ಮೋಸ ಹೋಗ್ತಾರೆ. ಅಂದರೆ ಹ್ಯಾಪಿನೆಸ್ ಇರೋದಿಲ್ಲ, ಎಮೋಷ್ನಲ್ ಸಪೋರ್ಟ್ ಇರೋದಿಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ, ಎಲ್ಲದರಲ್ಲೂ ಮೋಸ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಇಷ್ಟಪಟ್ಟಿದ್ರೆ ಹೊರತು ಅವರೊಂದು ದುಡ್ಡುಗೋಸ್ಕರ ಅಲ್ಲ, ಅವರೊಂದು ಪ್ರೀತಿಗೋಸ್ಕರ ಅಲ್ಲ. ನಿಮ್ಮನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ,
ಬಟ್ ಅವ್ರಿಗೆ ಒಳ್ಳೇದಾಗಬೇಕಂತಲೇ ನೀವು ಪ್ರೀತಿ ಮಾಡ್ತಾ ಇರೋದು. ಅವ್ರಿಗೆ ಒಳ್ಳೇದು ಮಾಡೋಕ್ಕೋಗಿ ನೀವೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡೋದು? ಸೊ ಅದೇ ಅವ್ರಿಗೋಸ್ಕರ ನೀವು ಪ್ರಾಬ್ಲಮ್ಸ್ ಪಡೋಕ್ಕೂ ಇಷ್ಟ ಅಲ್ಲ. ಅದೇ ನಿಮ್ಮ ಮನ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರ ಸಮಸ್ಯೆಯಲ್ಲಿ ಸಿಕ್ಕಾಕೊತಾರೆ ಅಂತೇಳಿ ನೀವೇನೋ ಒಂದು ಕನ್ಸರ್ನ್ ಇಟ್ಕೊಂಡಿದ್ರೆ, ಬಟ್ ದುರುದ್ದೇಶ ಅಂತೂ ಇಲ್ಲ. ಸೊ ನಿಮ್ಮ ಮನ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಯಾವುದೇ ಥರದ ನೆಗೆಟಿವ್ ಅಭಿಪ್ರಾಯಗಳು ಯಾವುದು ಕಾಣಿಸ್ತಲ್ಲ. ನಿಮಗೆ ನೀವು ಶಿಕ್ಷೆ ಹಾಕ್ಕೊತಿದ್ರೆ ಹೊತ್ತು ಯಾವುದೇ ಕೆಟ್ಟ ದುರುದ್ದೇಶ ಇಲ್ಲ. ಓಕೆ, ಬಟ್ ಅದೇ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ, ನಿಮ್ಗೆ ಸರಿ ಆಗ್ತಿಲ್ಲ ಅಷ್ಟೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತಾ? ಓಕೆ, ರಿಮೂವ್ ಆಗುತ್ತೆ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಯೂನಿಯನ್ ಆಗೋದ್ಮೇಲೆ ನೀವಿಬ್ಬರು ಒಟ್ಟಿಗೆ ಸೇರಿದ್ಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಲೇಬೇಕು. ಯಾಕಂದರೆ ಇದೊಂದು ಕನೆಕ್ಷನ್ ಥರ ಇದೆ. ನೀವಿಬ್ಬರು ಮೊದಲೇ ಒಟ್ಟಿಗೆ ಸೇರಬೇಕಂತ ಹಣೆ ಬರ್ದಿದೆಯೇನೋ. ಸೊ ಅದಕ್ಕೆ ನಿಮ್ಮಿಬ್ಬರು ಒಟ್ಟಿಗೆ ಆದಮೇಲೆ ಸೊ ಆ ಥರ್ಡ್ ಪಾರ್ಟಿ ಸಿಚುವೇಶನ್ನು ರಿಮೂವ್ ಆಗುತ್ತೆ. ಅಂದರೆ ಫಸ್ಟ್ ಅದು ಯಾವಾಗ ರಿಮೂವ್ ಆಗಬೇಕಂದ್ರೆ ಒಂದು ಕರ್ಮ ಬಂದಾಗ ರಿಮೂವ್ ಆಗಬೇಕು, ಇನ್ನೊಂದು ನಿಮ್ಮಿಬ್ಬರು ಯೂನಿಯನ್ ಆದಮೇಲೆ ರಿಮೂವ್ ಆಗಬೇಕು. ಸೊ ನೀವು ಸಪ್ರೇಷನಲ್ಲಿ ಇದ್ದೀರಲ್ವ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ, ಸೊ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಸಿಕ್ಕಾಕೊಂಡಿದ್ದಾರೆ. ಅದು ಪರ್ಸನ್ ಆದರೂ ಆಗಿರ್ಬೋದು, ಫ್ಯಾಮ್ಲಿ ಆದರೂ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಲೈಫಲ್ಲಿ ಅವ್ರ ಪಕ್ಕದಲ್ಲಿ ನೀವಿರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ ದೂರ ಆಗುತ್ತೆ. ಓಕೆನಾ? ಓಕೆ, ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ.